ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಕನಕಪುರ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಯಾವತ್ತೂ ಕೂಡ ಇನ್ನು ಎಂಪಿ ಗೆಲ್ಲಕ್ಕಾಗೋದಿಲ್ಲ ಅನ್ನೋ ಒಂದು ಭರವಸೆಯನ್ನ ಅವ್ರು ಇಟ್ಕೊಂಡಿದ್ರು. ಆ ಭರವಸೆಯನ್ನ ಹುಸಿ ಮಾಡಿ ಕನಕಪುರ ತಾಲೂಕಿನಾದ್ಯಂತ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಬಾವುಟವನ್ನ ಕನಕಪುರ ಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂತ ವ್ಯವಸ್ಥೆ ಆಯ್ತು, ಅದೇ ರೀತಿಯಾಗಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಕೂಡ ಮುಂದಿನ ವಿಧಾನಸೌಧದಲ್ಲಿ ಕನಕಪುರದಿಂದ ಒಂದು ಬಾವುಟವನ್ನ ಆರಿಸುವಂತ ವ್ಯವಸ್ಥೆ ಮುಂದಿನ ದಿನದಲ್ಲಿ ಆಗ್ತದೆ. ರಾಜಕೀಯ ಯಾವ ಶಾಶ್ವತನೂ ಅಲ್ಲ. ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಇವತ್ತು ಮಂತ್ರಿ ಆಗ್ಬೋದು, ಮಂತ್ರಿ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಭಿಕ್ಷುಕ ಕೂಡ ಆಗ್ಬೋದು, ಒಬ್ಬ ಭಿಕ್ಷುಕ ಕೂಡ ಈ ರಾಜ್ಯದ ಚುಕ್ಕಾಣಿ ಹಿಡಿಬಹುದು. ನೀವೆಲ್ಲ ಏನಿವತ್ತು ನಾವು ಬಯಸ್ತಾ ಇದ್ದೋ ದೇವೇಗೌಡರು ಸಾಹೇಬ್ರದ್ದು ಕಾಲ ನಂತರ ಕುಮಾರಣ್ಣ ನಂತರ ಈ ರಾಜ್ಯಕ್ಕೆ ಜೆಡಿಎಸ್ ನ ಒಂದು ಬಲ ತುಂಬೋದಕ್ಕೆ ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಕನಕಪುರದಲ್ಲಿ ಏನು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಕ್ಕೆ ಅವರಿದ್ದೇ ಇರ್ತಾರೆ ಅಂತ ಈ ಮುಖೇನ ಸಾರೋದಕ್ಕೆ ಬಂದಿರ್ತಕ್ಕಂಥದ್ದು. ಏನು ಕೆಲವರಿಗೆ ಗೊಂದಲ ಇತ್ತು, ನಿಖಿಲಣ್ಣ ಬರ್ತಾರೋ ಇಲ್ವೋ, ಆ ಗೊಂದಲ ಯಾವತ್ತೂ ಇಟ್ಕೋಬೇಡಿ. ಏನೊಂದು ಮಾತನ್ನ ಕೊಟ್ಟಿದ್ದಾರೆ, ಸೋಲು ಸಹಜ, 3 ಸಾರಿ ಸೋತಿರ್ಬೋದು. ದೇವೇಗೌಡ ಸಾಹೇಬರು ಕೂಡ ಸೋತಿರ್ತಕ್ಕಂಥ ವ್ಯಕ್ತಿನೇ, ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 3 ಬಾರಿ ಸೋತಿರ್ಬೋದು. ಮುಂದಿನ ದಿನದಲ್ಲಿ ನೋಡಿ ಕಾಲ ಬದಲಾವಣೆ ಆಗ್ತದೆ, ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯುವಂತ ಸಂದರ್ಭ ಬಂದೇ ಬರ್ತದೆ. ನಾವು ಒಂದು ಕರೆಯನ್ನ ಕೊಟ್ವಿ, ಕನಕಪುರದಲ್ಲಿ ನಿಖಿಲ್ ಕುಮಾರಣ್ಣ ಬರ್ತಾ ಇದ್ದಾರೆ, ಡಿಜಿಟಲ್ ಸದಸ್ಯತ್ವ ನೋಂದಣಿಯನ್ನ ಮಾಡೋದಕ್ಕೆ ಒಂದೇ ಒಂದು ಕರೆಯನ್ನ ಕೊಟ್ವಿ. ಬರೀ ಯಾವ ಗಾಡಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಿಲ್ಲ, ಬರೀ ವಾಟ್ಸಪ್ ಮೆಸೇಜು ಫೋನು. ಏನಿವಾಗ ಇದ್ದಾರೋ ಅಷ್ಟು ಜನ ವಾಪಸ್ ಹೊಟ್ಟೋದ್ರು. ಕಾರಣ ಹಾಲ್ ಕರಿಬೇಕು ಅನ್ನೋ ದೈನಂದಿನ ಚಟುವಟಿಕೆ ಅದು. ಆ ಕಾರಣದಿಂದ ಹೊಟ್ಟೋದ್ರು. ಸರ್ಕಲ್ ಅಲ್ಲಿ ಜನ ನಿಂತ್ಕೋಕೆ ಜಾಗ ಇರಲಿಲ್ಲ. ಅಂದ್ರೆ ಯಾವತ್ತೂ ಕೂಡ ಜೆಡಿಎಸ್ಗೆ ಕನಕಪುರ ತಾಲೂಕಿನಲ್ಲಿ ನಿಜವಾದ ಭದ್ರ ನೆಲೆ ಇದೆ. ಹಿಂದೆ ಆಗಿರ್ತಕ್ಕಂಥದ್ದು ಎಲ್ಲರೂ ಮರೆಯೋಣ. ಹೊಸ ಯುವಕ ನೇತಾರ, ಆಮೇಲೆ ನಾವು ಹತ್ರದಿಂದ ನೋಡ್ತಾ ಇದ್ದೀವಿ, ಯಾವ್ದಾದ್ರು ಒಂದು ಮಾತು ಕೊಟ್ರೆ ಆ ಮಾತಿಗೆ ಬದ್ಧವಾಗಿ ನಡ್ಕೊತಾ ಇದ್ದಾರೆ ರಾಜ್ಯದಲ್ಲಿ. ಕನಕಪುರ ತಾಲೂಕಿನಾದ್ಯಂತ ಅಲ್ಲ, ಇವತ್ತು ಹಲವಾರು ನಾಯಕರು ಮುಂದಿನ ದಿನದಲ್ಲಿ ಜೆಡಿಎಸ್ ಅನ್ನ ಬೆಂಬಲಿಸಿ ಏನಿವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಕುಮಾರಣ್ಣ ಕೇಂದ್ರ ಮಂತ್ರಿ ಆಗಿದ್ದಾರೋ, ಮುಂದಿನ ದಿನದಲ್ಲಿ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಈ ರಾಜ್ಯದ ಚುಕ್ಕಾಣಿ ಹಿಡಿದ್ರಲ್ಲ, ಯಾವುದೇ ಅನುಮಾನ ಇಲ್ಲ. ನಮ್ಮೆಲ್ಲ ನಾಯಕರಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮನೆಗೆ ಹೋಗ್ತಾ ಇದ್ರೆ ನಿಖಿಲ್ ಕುಮಾರಣ್ಣನ ಎಲ್ಲ ಕೂಡ ಸ್ವಾಗತವನ್ನ ಅದ್ದೂರಿಯಿಂದ ಕರ್ಕೊತಾ ಇದ್ದಾರೆ. ಆದ್ರಿಂದ ಇವತ್ತೇನು ಕನಕಪುರ ತಾಲೂಕಿನಲ್ಲಿ ಸದಸ್ಯತ್ವ ನೋಂದಣಿಯನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಇನ್ನೂ ಶ್ರಮ ಹಾಕಬೇಕಾಗ್ತದೆ. ಮತ್ತೆ
ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆಯಿಂದ ಏನು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಿರುಕುಳ ರೈತರಿಗಿರ್ಬೋದು, ಮಧ್ಯಮ ವರ್ಗದವ್ರು ಇರ್ಬೋದು, ಕಾರ್ಮಿಕರಿಗಿರ್ಬೋದು, ಯಾರಿಗೂ ಕೂಡ ಒಳ್ಳೇದಾಗ್ತಾ ಇಲ್ಲ. ಇವತ್ತು ಬೆಲೆ ಗಗನಕ್ಕೇರಿದೆ. ಯಾವುದೇ ಇಲಾಖೆಯಲ್ಲಿ ಹೋದ್ರೂ 3 ಪಟ್ಟು ಆಗಿದೆ. ಈ ರಾಜ್ಯದಲ್ಲಿ ರಾಮನಗರ ಜಿಲ್ಲೆಗೆ ಮಂಜಣ್ಣವ್ರು ಕೂಡ ನಮಗೆ ಜಿಲ್ಲಾಧ್ಯಕ್ಷರಾಗಿ ಅವ್ರಿಗೆ ಸಾರಥಿಯಾಗಿ ಹೆಗಲು ಕೊಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕನಕಪುರ ತಾಲೂಕಿನಲ್ಲೂ ಕೂಡ ಮಂಜಣ್ಣ ವಿಶೇಷವಾಗಿ ಗಮನಿಸಿ ಮುಂದಿನ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕೌನ್ಸಿಲ್ ಚುನಾವಣೆನೂ ಕೂಡ ಜವಾಬ್ದಾರಿಯನ್ನ ತಗೊಂಡು ಅದನ್ನೆಲ್ಲ ಒಂದು ನ್ಯಾಯವನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾರಂತ ಹೇಳ್ತಾ ಏನಿವತ್ತು ಇಲ್ಲಿ ಬಂದಿರತಕ್ಕಂತ ಮಹಿಳೆಯರಿಗೂ ಕೂಡ ವಿಶೇಷವಾಗಿ ಜೆಡಿಎಸ್ ಪರವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದು ಬದಲಾವಣೆಯ ದಿಕ್ಸೂಚಿ. ಯಾವ ರೀತಿ ಮಂಜುನಾಥ್ ಸಾಹೇಬ್ರನ್ನ ಪಾರ್ಲಿಮೆಂಟ್ಗೆ ಕಳಿಸಿದ್ವೋ 85,000 ಮತಗಳನ್ನ ಕೊಟ್ಟಿ ಯಾವ ರೀತಿ ಪಾರ್ಲಿಮೆಂಟ್ ಕಳಿಸ್ತವೋ, ಇನ್ನು ಕೇವಲ ನಮಗ್ ಬೇಕಾಗಿರೋದು 15,000 ಮತಗಳು ಮಾತ್ರ. ಇನ್ನು 15,000 ಮತಗಳನ್ನ ನಾವು ಉಳಿಕೆ ಪಡ್ಕೊಂಡ್ರೆ ಕನಕಪುರದಿಂದನೂ ಕೂಡ ನಾವು ಒಂದು ವಿಧಾನಸೌಧಕ್ಕೆ ನಮ್ಮ ವ್ಯಕ್ತಿಯನ್ನ ಕಳಿಸ್ಕೊಡ್ತೀವಿ. ಈ ಕನಕಪುರ ಜವಾಬ್ದಾರಿಯನ್ನ ನಮ್ಮ ನಿಖಿಲಣ್ಣವರೇ ತಗೋತಾರೆ. ಕನಕಪುರ ಜವಾಬ್ದಾರಿಯನ್ನ ನಮ್ಮ ನಿಖಿಲಣ್ಣವ್ರು ತಗೊಂಡು ಕನಕಿರದ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ತಾರಂತ ಹೇಳ್ತಾ